ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕರ್ನಾಟಕದ ಜನತೆಯನ್ನ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಕಳೆದ 14 ವರ್ಷಗಳಿಂದ ಕಾಡ್ತಾ ಇರುವ ಅತಿ ದೊಡ್ಡ ನಿಗೂಢ ಪ್ರಕರಣ ಅಂದ್ರೆ ಅದು ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಒಂದು ಕಡೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿ ಅಂತ ರಾಜ್ಯಾದ್ಯಂತ ನಡೀತಾ ಇದ್ದ ಹೋರಾಟಗಳು, ಮತ್ತೊಂದು ಕಡೆ ಇದೇ ಧರ್ಮಸ್ಥಳದ ಪರಿಸರದಲ್ಲೇ ನಡೆದಿರೋ ಸಾಮೂಹಿಕ ಶವ ಸಂಸ್ಕಾರ ಪ್ರಕರಣದ ಎಸ್ಐಟಿ ತನಿಖೆ. ಈಗ ಈ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಕಳೆದ 2 ದಿನಗಳಲ್ಲಿ 2 ಮಹತ್ವದ ತೀರ್ಪುಗಳು ಹೊರಬಿದ್ದಿವೆ. ಹೌದು, ಸೌಜನ್ಯ ಪ್ರಕರಣದ ತನಿಖೆ ಮಾಡಿದ್ದ ಸಿಬಿಐಯನ್ನ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರೆ, ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವ ಸಂಸ್ಕಾರ ನಡೆದಿದೆ ಅಂತ ಸುಳ್ಳು ಹೇಳುವಂತೆ ನನ್ನನ್ನು ಕೂಡಿ ಹಾಕಿ ಚಿತ್ರಹಿಂಸೆ ನೀಡಲಾಗಿತ್ತು, ಕ್ಷೇತ್ರದ ಮಾನ ಕಳೆಯಲು 200 ಕೋಟಿ ರೂಪಾಯಿ ಷಡ್ಯಂತ್ರ ನಡೆದಿತ್ತು ಅಂತ ಆರೋಪಿಸಿದ್ದ ಪೌರಕಾರ್ಮಿಕ ಚಿನ್ನಯ್ಯನ ಅರ್ಜಿಯೇ ವಜಾಗೊಂಡಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಸಿಬಿಐಗೆ ಕ್ಲಾಸ್ ತೆಗೆದುಕೊಂಡಿರೋದ್ಯಾಕೆ? ಚಿನ್ನಯ್ಯನ ಪ್ರಕರಣದಲ್ಲಿ ಕೋರ್ಟ್ ಹೇಳಿದ್ದೇನು? ಎಸ್ಐಟಿ ರಿಪೋರ್ಟ್ನಲ್ಲಿ ಏನಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಬಿಸಿ ಬಿಸಿ ಅಪ್ಡೇಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೌಜನ್ಯ ಪ್ರಕರಣದಲ್ಲಿ ಸಿಬಿಐಗೆ ಸುಪ್ರೀಂ ಚಾಟಿ, ಮರು ತನಿಖೆ ಪಕ್ಕ. ಸ್ನೇಹಿತರೆ, ಅಕ್ಟೋಬರ್ 2012ರಲ್ಲಿ ಧರ್ಮಸ್ಥಳದಲ್ಲಿ 17 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣ ನಡೆದಿತ್ತು. ಇದರಲ್ಲಿ ಬಂಧಿತನಾಗಿದ್ದ ಸಂತೋಷ್ ರಾವ್ ಎಂಬಾತನೇ ದೋಷಿ ಅಂತ ಸಿಐಡಿ ಮತ್ತು ಸಿಬಿಐ ಎರಡೂ ಸಂಸ್ಥೆಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ವು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೋರ್ಟ್ ಆತನನ್ನ ಖುಲಾಸೆಗೊಳಿಸಿತ್ತು. ಇದರ ಬೆನ್ನಲ್ಲೇ ಅಸಲಿ ಆರೋಪಿಗಳನ್ನ ರಕ್ಷಿಸಲಾಗ್ತಿದೆ ಅಂತ ಸೌಜನ್ಯ ತಾಯಿ ಮತ್ತು ಹೋರಾಟಗಾರರು ವಾದಿಸಿದ್ರು. ಈ ಸಂಬಂಧ ಮರು ತನಿಖೆ ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಅಲ್ಲಿ ಅವರ ಅರ್ಜಿ ವಜಾಗೊಂಡ ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖಾ ವೈಖರಿಗೆ ಕೆಂಡಾಮಂಡಲವಾಗಿದೆ. ಪ್ರಕರಣ ನಡೆದು 14 ವರ್ಷಗಳಾಗಿದ್ರೂ ಸರಿಯಾದ ತನಿಖೆ ನಡೆದಿಲ್ಲ. ಸಿಐಡಿ ನೀಡಿದ ವರದಿಯನ್ನಷ್ಟೇ ಸಿಬಿಐ ಭಾಷಾಂತರಿಸಿದೆ. ಸಿಬಿಐ ತನಿಖಾಧಿಕಾರಿ ಒಮ್ಮೆಯಾದ್ರೂ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರಾ? ಯಾರನ್ನ ರಕ್ಷಣೆ ಮಾಡೋದಿಕ್ಕೆ ನೀವು ಪ್ರಯತ್ನಿಸ್ತಾ ಇದ್ದೀರಿ ಅಂತ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ವಿಭಾಗೀಯ ಪೀಠ ಸಿಬಿಐ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಮುಂದಿನ ತನಿಖೆ ನಡೆಸೋದ್ಯಾರು? ಕೋರ್ಟ್ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ ಪ್ರಕರಣದ ಮರು ತನಿಖೆ ನಡೆಸೋದಿಕ್ಕೆ ಒಪ್ಪಿಗೆ ಸೂಚಿಸಿದೆ. ಆದ್ರೆ ಈ ಬಾರಿ ತನಿಖೆಯನ್ನು ಸಿಬಿಐಗೆ ವಹಿಸೋದಿಲ್ಲ ಅಂತ ಮೌಖಿಕವಾಗಿ ಹೇಳಿದೆ. ಇನ್ನೊಂದೆಡೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡೋದಕ್ಕೆ ಸಿದ್ಧವಿರೋದಾಗಿ ತಿಳಿಸಿದೆ. ಆದರೆ ಸೌಜನ್ಯ ತಾಯಿ ಕುಸುಮಾವತಿಯವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇರ ಉಸ್ತುವಾರಿಯಲ್ಲೇ ತನಿಖೆ ನಡೀಬೇಕು, ನಮಗೆ ಕರ್ನಾಟಕದ ಕೆಲವು ದಕ್ಷ ಪೊಲೀಸ್ ಅಧಿಕಾರಿಗಳ ಮೇಲೆ ಮಾತ್ರ ನಂಬಿಕೆ ಇದೆ ಅಂತ ಮನವಿ ಮಾಡಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ಆದೇಶದಲ್ಲಿ ಯಾರಿಗೆ ತನಿಖೆ ವಹಿಸುತ್ತೆ ಅನ್ನೋದು ಈಗ ತೀವ್ರ ಕುತೂಹಲ ಕೆರಳಿಸಿದೆ. ಮಹಾ ತಿರುವು 2, ಹೈಕೋರ್ಟ್ನಲ್ಲಿ ಚಿನ್ನಯ್ಯನ ಅರ್ಜಿ ವಜಾ. ಇನ್ನು ಸೌಜನ್ಯ ಪ್ರಕರಣದ ಜೊತೆಯಾಗಿಯೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ 74 ಅನಾಮಧೇಯ ಶವಗಳ ಸಾಮೂಹಿಕ ಶವ ಸಂಸ್ಕಾರದ ಪ್ರಕರಣದ ಬಗ್ಗೆಯೂ ಕರ್ನಾಟಕ ಹೈಕೋರ್ಟ್ನಲ್ಲಿ ಬಿಸಿ ಬಿಸಿ ವಾದ ನಡೆದಿದೆ. ಸೌಜನ್ಯ ತಾಯಿ ಕುಸುಮಾವತಿ ಪರ ವಕೀಲೆ ವೃಂದಾ ಗ್ರೋವರ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ, ಧರ್ಮಸ್ಥಳದಲ್ಲಿ 74 ಅನಾಮಧೇಯ ಶವಗಳನ್ನು ಯಾವುದೇ ಕಾನೂನು ಪ್ರಕ್ರಿಯೆ, ಪೋಸ್ಟ್ ಮಾರ್ಟಮ್ ಇಲ್ಲದೆ ಅವಸರದಲ್ಲಿ ಹೂಳಲಾಗಿದೆ. ಲಾಡ್ಜ್ಗಳಲ್ಲಿ ಸಿಕ್ಕ ಶವಗಳನ್ನು ಹೆಸರು, ವಯಸ್ಸು ಯಾವುದನ್ನು ನಮೂದಿಸದೆ ಬರೀ ಅಪರಿಚಿತ ಅಂತ ಸುಡಲಾಗಿದೆ. ಇದರಲ್ಲಿ ಕೆಲವು ಪ್ರಕರಣಗಳಲ್ಲಿ ಆತ್ಮಹತ್ಯೆ ಅಂತ ಮುಚ್ಚಿ ಹಾಕಿರೋ ಅನುಮಾನ ಇದೆ. ಹೀಗಾಗಿ ಪ್ರತಿ ಕೇಸ್ಗೂ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೋರ್ಟ್ ಈ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಿದೆ. ಇದರ ನಡುವೆಯೇ ಸಾಮೂಹಿಕ ಶವ ಸಂಸ್ಕಾರ ನಡೆದಿದೆ ಅಂತ ಸುಳ್ಳು ಹೇಳುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಮತ್ತು ಕೆಲ ಯೂಟ್ಯೂಬರ್ಗಳು ನನ್ನನ್ನು ಕೂಡಿ ಹಾಕಿ ತಲೆಬುರುಡೆ ಹಿಡಿಯುವಂತೆ ಹೆದರಿಸಿ ಚಿತ್ರಹಿಂಸೆ ನೀಡಿದ್ರು. ಇದೊಂದು 200 ಕೋಟಿ ರೂಪಾಯಿಗಳ ಷಡ್ಯಂತ್ರ. ನಟ ಪ್ರಕಾಶ್ ರಾಜ್ ಹೆಸರು ಇದರಲ್ಲಿದೆ. ಎಸ್ಐಟಿ ತನಿಖೆಯನ್ನು ಶೀಘ್ರವಾಗಿ ಮುಗಿಸಲು ಆದೇಶಿಸಬೇಕು ಅಂತ ಪೌರಕಾರ್ಮಿಕ ಚಿನ್ನಯ್ಯ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಮಂಗಳವಾರ ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಪೀಠ ಚಿನ್ನಯ್ಯನ ಅರ್ಜಿಯನ್ನ ವಜಾಗೊಳಿಸಿದೆ. ಇದಕ್ಕೆ ಮುಖ್ಯ ಕಾರಣ ರಾಜ್ಯ ಸರ್ಕಾರಿ ವಕೀಲರು ಕೋರ್ಟ್ಗೆ ನೀಡಿದ ಸ್ಪಷ್ಟನೆ. ಎಸ್ಐಟಿ ಈಗಾಗಲೇ ತನ್ನ ಅಂತಿಮ ತನಿಖಾ ವರದಿಯನ್ನ 2025ರ ನವೆಂಬರ್ನಲ್ಲೇ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಬಾಕಿ ಉಳಿದಿದ್ದ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನು ಕೂಡ ಇದೇ ಜುಲೈ 15ರಂದು ಕೋರ್ಟ್ಗೆ ಒಪ್ಪಿಸಲಾಗಿದೆ.
ತನಿಖೆ ಸಂಪೂರ್ಣವಾಗಿ ಮುಗಿದಿರೋದ್ರಿಂದ ಚಿನ್ನಯ್ಯನ ಈ ಅರ್ಜಿಗೆ ಈಗ ಯಾವುದೇ ಅರ್ಥವಿಲ್ಲ ಅಂತ ವಕೀಲರು ವಾದ ಮಂಡಿಸಿದ್ರು. ಇದನ್ನು ಪುರಸ್ಕರಿಸಿದ ಹೈಕೋರ್ಟ್ ಚಿನ್ನಯ್ಯನ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, 14 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಸೌಜನ್ಯ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಮೂಲಕ ಮರುಜೀವ ಸಿಕ್ಕಂತಾಗಿದೆ. ನಿಜವಾದ ಆರೋಪಿಗಳು ಯಾರು? ಅನಾಮಧೇಯ ಶವಗಳ ಹಿಂದಿನ ರಹಸ್ಯ ಏನು? ಎಸ್ಐಟಿ ವರದಿಯಲ್ಲಿ ಏನಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗೋ ಭರವಸೆ ಮೂಡಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಸೌಜನ್ಯ ಪ್ರಕರಣದ ಮರು ತನಿಖೆಯನ್ನ ಎಸ್ಐಟಿಗೆ ವಹಿಸಬೇಕಾ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ಗಳ ಉಸ್ತುವಾರಿಯಲ್ಲಿ ನಡಿಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.